ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನಪ್ಪ ಅಂತ ಅಂದರೆ, ಇವತ್ತು ಸ್ಟೂಡೆಂಟ್ ಆಫ್ ದ ವೀಕ್ ಆಗೋಕ್ಕೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಆ ಟಾಸ್ಕು ಚೆನ್ನಾಗಿ ಒಂದು ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಮೊದಲನೇದಾಗಿ ಏನಂತ ಅಂದರೆ, ಈಗ ಯಾರು ಸ್ಟೂಡೆಂಟ್ ಆಫ್ ದ ವೀಕ್ ಆಗ್ತಾರೋ ಅವರೇ ಕೂಡ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗ್ತಾರೆ ಅಂತಲೂ ಕೂಡ ನಮಗೆ ಅನ್ನಿಸ್ತಾ ಇದೆ. ಬಂದು ಇವಾಗ ಪ್ರೋಮೋ ಬಿಟ್ಟಿದ್ದಾರೆ. ಮೊದಲನೇದಾಗಿ ಪ್ರೋಮೋ ನೋಡ್ಕೊಂಬೋಣ, ಅದಾದ್ಮೇಲೆ ಮಾತಾಡೋಣ ಅದ್ರ ಬಗ್ಗೆ. ತಮ್ಮ ಎರಡೆರಡು ಭಾವಚಿತ್ರಗಳನ್ನು ಯಾರಿಗೂ ಸಿಗದಂತೆ ಬಚ್ಚಿಡಬೇಕು. 4 ಅಭ್ಯರ್ಥಿಗಳ ಬೆಂಬಲಿಗರು ಉಳಿದ 3 ಭಾವಚಿತ್ರಗಳನ್ನು ಹುಡುಕಿ ಎಕ್ಸ್ ಗುರುತಿನ ಫ್ರೇಮ್ ಒಳಗೆ ಇಡಬೇಕು. ತನ್ನ ಭಾವಚಿತ್ರ ಹೊಂದಿರುವ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗುತ್ತಾರೆ. ಈಗ ಏನು ಮೇಯ್ನು ರೆಡ್ ಟೀಮ್ ಇತ್ತು, ರೆಡ್ ಟೀಮ್ ಮಾತ್ರ ಆಡ್ತಾ ಇದೆ ಅಂತ ಅಂದರೆ, ಇಲ್ಲಿ ಕಾಂಪಿಟೇಷನ್ ಮಾಡಿರೋದ್ರಲ್ಲಿ ಬ್ಲೂ ಟೀಮಿಂದ ಧನು ಅವರು ಕೂಡ ಇದ್ದಾರೆ. ಬಟ್ ಇಲ್ಲಿ ಏನಂದರೆ 1 by 1 ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಮೊದಲನೇದಾಗಿ ನೋಡಿ ಕಪ್ಪು ಯಾವ ರೀತಿ ಇದೆ ಅಂತ. ಅಂದರೆ ರಘು ಅವರು ಕಪ್ ಇಟ್ಕೊಂಡ್ಬಂದಿದ್ದಾರೆ. ಅಂದರೆ ಈಗ ಏನು ಸ್ಟೂಡೆಂಟ್ ಆಫ್ ದ ವೀಕ್ ಆಗ್ತಾರೋ ಅವ್ರಿಗೆ ಈ ಕಪ್ಪು ಕೂಡ ಸಿಗುತ್ತೆ. ಆ ಕಪ್ಪನ್ನು ಕೂಡ ಇವಾಗ ತೊಗೊಂಬಂದಿದ್ದಾರೆ. ಆ ಕಪ್ಪು ಕೂಡ ನೋಡಿ ಯಾವ ರೀತಿ ಇದೆ ಅಂದರೆ ಕ್ಯೂಟಾಗಿ ತುಂಬ ಸಖತ್ತಾಗಿರೋ ಕಪ್ಪನ್ನು ಕೂಡ ಇಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಈಗ ಸ್ಟೂಡೆಂಟ್ ಆಫ್ ದ ವೀಕಿಗೆ ಕಂಟೆಂಡರ್ ಯಾರ್ಯಾರಪ್ಪ ಅಂತ ಅಂದರೆ, ಈಗ ನಾವು ಎಪಿಸೋಡ್ಗಳು ನೋಡಿರೋ ಪ್ರಕಾರ ಯಾರ್ಯಾರು ಇದ್ದಾರೆ ಅಂತ ಅಂದರೆ ಧನುಷ್ ಅವರು ಮತ್ತು ಅಭಿಷೇಕ್ ಅವರು ಅಷ್ಟೇ, ಅವರಿಬ್ಬರೇ ಇದ್ದು. ಬಟ್ ಈಗ ಆ್ಯಡ್ ಆಗಿರೋದು ಯಾರು ಅಂತಂದರೆ ಜಾನ್ವಿ ಕೂಡ ಅಲ್ಲಿದ್ದಾರೆ, ಜೊತೆಯಲ್ಲಿ ಕಾವ್ಯ ಅವರು ಕೂಡ ಇದ್ದಾರೆ. ಅಂದರೆ ಸ್ಟೂಡೆಂಟ್ ಆಫ್ ದ ವೀಕ್ ಆಗೋಕ್ಕೆ ಈಗ ಟೋಟಲಾಗಿ 4 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಒಬ್ಬರು ಬಂದು ಜಾನ್ವಿ, ನಿಮಗೆ ಫೋಟೋ ಹಾಕಿರ್ತೀನಿ, ಆ ಫೋಟೋದಲ್ಲಿ ನೋಡ್ತಾರೆ. ಒಬ್ಬರು ಜಾನ್ವಿ, ಒಬ್ಬರು ಅಭಿಷೇಕು, ಆಮೇಲೆ ಕಾವ್ಯ ಮತ್ತು ಧನುಷ್. ಈಗ ಟೋಟಲಾಗಿ 4 ಜನ ಅಭ್ಯರ್ಥಿಗಳಿದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ಈಗ 2 ಫೋಟೋ ಕೊಟ್ಟಿದ್ದಾರೆ. ಅಂದರೆ 2 ಫೋಟೋನು ಕೊಟ್ಟಿದ್ದಾರೆ. 2 ಫೋಟೋನು ಕೂಡ ಹೋಗಿ ಇವರು ಬಚ್ಚಿಡಬೇಕು ಅಂತ. ಅಂದರೆ ಅಭಿಷೇಕ್ದೇನು 2 ಫೋಟೋ ಇದೆಯಾ, ಅಭಿಷೇಕ್ ಅವ್ರು ಬಚ್ಚಿಡಬೇಕು. ಜಾನ್ವಿಯವ್ರದ್ದು 2 ಫೋಟೋ ಏನಿದೆ ಜಾನ್ವಿಯವ್ರದ್ದು, ಆಮೇಲೆ ಧನುಷ್ ಅವ್ರ 2 ಫೋಟೋ ಧನುಷ್ ಅವರು, ಕಾವ್ಯವ್ರದ್ದು 2 ಫೋಟೋ ಏನಿದೆ ಅವರು ಕಾವ್ಯವರೇ ಬಚ್ಚಿಡ್ಬೇಕಾಗುತ್ತೆ. ಸೊ ಬಚ್ಚಿಡುವಂಥ ಸಮಯದಲ್ಲಿ ಎತ್ತಿಡಬೇಕು, ಯಾರಿಗೂ ಗೊತ್ತಾಗ್ದಂಗೆ ಎತ್ತಿಡಬೇಕಾಗಿ ಎಂದು ಕಾಣಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ಏನಪ್ಪ ಅಂತ ಅಂದರೆ, ಈಗ ಇಲ್ಲಿ ನೋಡ್ದಂಗೆ ರಕ್ಷಿತ್ ಅವ್ರಿಗೆ ಒಂದು ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅಭಿಷೇಕ್ ಫೋಟೋ ಸಿಕ್ಕಿದೆ, ತಗೊಂಬಂದು ಇಲ್ಲಿ ಅಭಿಷೇಕ್ ಫೋಟೋ ಹಾಕಿದ್ದಾರೆ. ಬಟ್ ಕೆಳಗಡೆನೂ ಕೂಡ ಒಂದು ಫೋಟೋ ಹಾಕಿದ್ದಾರೆ. ಬಟ್ ಯಾರು ಫೋಟೋ ಅಂತ ಅಷ್ಟು ನೀಟಾಗಿ ಅಲ್ಲಿ ಕಾಣಿಸ್ತಾ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಇವರು ಧ್ರುವಂತ್ ಅವರು ಒಂದು ಫೋಟೋ ಇಟ್ಕೊಂಡಿದ್ದಾರೆ. ಅದನ್ನು ಮಾಳು ಮತ್ತು ಇವರು ಸೂರಜ್ ಏನಿದ್ದಾರೋ ಅವರು ಕಿತ್ಕೊಳಕ್ಕೆ ಹೋಗ್ತಾರೆ. ನನಗೆ ಅನ್ನಿಸ್ದಂಗೆ ಆ ಫೋಟೋ ಯಾರ್ದಪ್ಪ ಅಂತ ಅಂದರೆ, ಇವ್ರದ್ದು ಧನುಷ್ ಇದ್ದಾರಲ್ಲ, ಧನುಷ್ ಅವರ ಫೋಟೋ ಅವ್ರು ಇಟ್ಕೊಂಡಿರೋದು. ಧನುಷ್ ಅವ್ರನ್ನ ಫೋಟೋ ಇಟ್ಕೊಂಡಿದ್ದಾರೆ. ಬಟ್ ಯಾವ ಕಾರಣಕ್ಕೆ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕ್ಲಾರಿಟಿಯಾಗಿ ಗೊತ್ತಾಗ್ತಾಯಿಲ್ಲ. ಅಂತ ಅಂದರೆ ಅವ್ರನ್ನ ಉಳಿಸ್ಕೊಳಕ್ಕೋಸ್ಕರ ಇಟ್ಕೊಂಡಿದ್ರೆ, ಇಲ್ಲ ತಾಂಡೋಗಾದ್ರೆ ಒಳಗೆ ಹಾಕೋಕ್ಕೋಸ್ಕರ ಇಟ್ಕೊಂಡಿದ್ರು, ಇಲ್ಲಾಂದರೆ ಇವ್ರು ಕಿತ್ಕೊಂಡೋಗಾದ್ರೆ ಒಳಗಡೆ ಹಾಕೋಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಇನ್ನೂ ಕ್ಲೀನಾಗಿ ಗೊತ್ತಾಗ್ತಾಯಿಲ್ಲ. ಅಂದರೆ ಧನುಷ್ ಅವರಿಗೆ ಸೂರಜ್ ಮತ್ತು ಮಾಡೋರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಇಲ್ಲ ಅಂತಂದರೆ ಧ್ರುವಂತ್ ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಬಟ್ ಫೋಟೋ ಅಂತೂ ಧ್ರುವಂತ್ ಅವ್ರ ಕೈಲಿ ಒಂದಿದೆ, ಅದು ಧನುಷ್ ಅವ್ರದ್ದೇ. ಅಂದರೆ ಒಂದು ಹಿಂದೆಗಡೆ ಫ್ರೇಮಲ್ಲಿ ಕಾಣಿಸ್ತದೆ ನೀಟಾಗಿ. ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಿಲ್ಲ ಅಂತಂದ್ರೆ ಅದು 100% ಧನುಷ್ ಅವ್ರದ್ದೇ. ಧನುಷ್ ಅವ್ರದ್ದು ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಅದರಿಂದಾಗಿ ಇಲ್ಲಿ ಒಂದು ಫೈಟ್ ಆಗ್ತಾಯಿದೆ ಅಂತ ಅಂದರೆ ಅದನ್ನು ಕಿತ್ಕೊಬೇಕಾಗಿರುತ್ತೆ. ಕಿತ್ಕೊಳಕ್ಕೋಸ್ಕರನೇ ಒಂದು ಫೈಟ್ ಆಗ್ತಾಯಿರೋದು. ಅಂದರೆ ಇವರಿಬ್ಬರು ಸೇರ್ಕೊಂಡು, ಮಾಡು ಮತ್ತು ಸೂರಜ್ ಇಬ್ಬರು ಸೇರ್ಕೊಂಡು ಧ್ರುವಂತ್ ಹತ್ರ ಇರೋ ಫೋಟೋನ ಧನುಷ್ ಅವ್ರದ್ದು ಕಿತ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ನಿಮ್ಗೆ ಅನ್ನಿಸ್ದಂಗೆ ಕ್ಯಾಪ್ಟನ್ ಆಫ್ ದ ವೀಕ್ ಯಾರು ಆಗ್ಬೋದು ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಅಂದರೆ ಈಗ ಯಾರು ಎತ್ತಿಕ್ಕಿರ್ತಾರೋ, ಯಾರ ಫೋಟೋ ಅಲ್ಲಿ ಬರ್ದಂಗೆ ಅಲ್ಲಿ ಇರುತ್ತೋ ಅವರೇ ವಿನ್ ಆಗೋದು ಅಂತ ಹೇಳ್ಬಿಟ್ಟು ಕೂಡ ತೋರಿಸ್ತಾ ಇದ್ದಾರೆ. ಜೊತೆ ಏನಪ್ಪ ಅಂತ ಅಂದರೆ, ಟೈ ಬ್ರೇಕರ್ ಆಗೋ ಚಾನ್ಸಸ್ ಕೂಡ ಇಲ್ಲಿ ತುಂಬ ಇರುತ್ತೆ. ಏನಕ್ಕೆ ಅಂತಂದರೆ ಒಬ್ಬೊಬ್ರದ್ದು ಒಂದೊಂದು ಫೋಟೋ ಆದರೆ ಕೂಡ ಇಲ್ಲಿ ಟೈ ಬ್ರೇಕರ್ ಆಗುತ್ತೆ. ಟೈ ಬ್ರೇಕರ್ ಏನಾರು ಆದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಬಟ್ ಈ ಸತಿ ಸ್ಟೂಡೆಂಟ್ ಆಫ್ ದ ವೀಕ್ ಯಾರು ಆಗ್ತಾರೋ ಅವರೇ ಮುಂದಿನ ವಾರದ ಮನೆ ಕ್ಯಾಪ್ಟನ್ ಕೂಡ ಆಗ್ತಾರೆ. ಜೊತೆಯಲ್ಲಿ ಒಂದು ಇಮ್ಯುನಿಟಿ ಕೂಡ ಸಿಗುತ್ತೆ. ಬಟ್ ಇದರಲ್ಲಿ ರಘು ಅವರು ಏನು ಕಾಂಪಿಟೇಷನ್ ಮಾಡಿಲ್ಲ ಅಂತ ಅನಿಸ್ತದೆ. ಏನಕ್ಕೆ ಅಂದರೆ ಈ ವೀಕ್ ಮಾಡಿದರೆ ನೆಕ್ಸ್ಟ್ ವೀಕ್ ಕೂಡ ಅವ್ರಿಗೆ ಚಾನ್ಸ್ ಇಲ್ಲ ಅಂತ ಅನಿಸ್ತದೆ. ಅದು ನೆಕ್ಸ್ಟ್ ವೀಕ್ ಏನಾದ್ರು ಚಾನ್ಸ್ ಸಿಗ್ಬೋದೇನೋ. ಬಟ್ ಇಲ್ಲಿ ಈಗ ನಮಗೆ 4 ಜನದಲ್ಲಿ ಯಾರಪ್ಪ ಅಂತ ಅಂದರೆ ಈ ಸಲ ಕ್ಯಾಪ್ಟನ್ ಆಗೋರು ಒಬ್ಬರು ಅಭಿಷೇಕ್, ಧನುಷ್, ಕಾವ್ಯ, ಇಲ್ಲ ಜಾನ್ವಿ. 4 ಜನದಲ್ಲಿ ಒಬ್ಬರು ಈ ಸಲ ಕ್ಯಾಪ್ಟನ್ ಆಗ್ತಾರೆ ಮನೆಗೆ. ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.